ಬಾಳೆಹಣ್ಣು ಸಿಪ್ಪೆಯಿಂದ ಯಾವತ್ತಾದರೂ ಫೇಶಿಯಲ್ನ ಟ್ರೈ ಮಾಡಿದ್ದೀರಾ? ಇಲ್ಲ ಅಂದರೆ ಈ ರೆಮಿಡಿನ ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಸ್ಕಿನ್ನಲ್ಲಿರುವಂಥ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಇವನ್ ಸ್ಕಿನ್ ಟೋನ್, ಮತ್ತು ಯಾರಿಗೆಲ್ಲ ತುಂಬ ಟ್ಯಾನ್ ಆಗಿದೆ, ಮುಖ ತುಂಬ ಡಲ್ಲಾಗಿ ಕಾಣಿಸ್ತಿದೆ, ನಾವು ತುಂಬ ಕಪ್ಪಗಿದ್ದೀವಿ, ಮುಖನ ಲೈಟ್ ಮಾಡ್ಕೋಬೇಕಂತಿದ್ರೆ ಈ ರೆಮಿಡಿನ ಒಂದ್ಸಲ ಟ್ರೈ ಮಾಡಿ. ನಾವು ಯಾವುದಾದ್ರೂ ಮನೆಯಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡುವಂಥ ಸ್ಕ್ರಬ್ಬರ್ನ ಸ್ವಲ್ಪ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು. ನಾನಿಲ್ಲಿ ಎವರ್ ಯೂತ್ ಅವ್ರದ್ದು ವಾಲ್ನಟ್ ಸ್ಕ್ರಬ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದಾದ್ರೂ ಸ್ಕ್ರಬ್ಬರ್ನ ಯೂಸ್ ಮಾಡ್ಬೋದು. ಫಸ್ಟ್ ಅದನ್ನು ಫೇಸಿಗೆ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ. ನಂತರ ನಾವು ಬಾಳೆಹಣ್ಣು ಸಿಪ್ಪೆ ಇರುತ್ತಲ್ಲ, ಹಣ್ಣನ್ನು ತೊಗೊಂಡ್ಮೇಲೆ ಈ ಬಾಳೆಹಣ್ಣು ಸಿಪ್ಪೆ ಏನಿರುತ್ತೆ ಅದನ್ನು ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಅಪ್ಲೈ ಮಾಡ್ಕೊಂಡಿರುವಂಥ ಇದನ್ನು ಫಸ್ಟ್ ಸ್ಕಿನ್ನಿಗೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಯಾವ ಸ್ಕ್ರಬ್ಬರ್ನ ನಾವು ಮುಖಕ್ಕೆ ಅಪ್ಲೈ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ನೀಟಾಗಿ ನಾವು ಆಲ್ ಓವರ್ ದ ಫೇಸ್ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇದು ನಿಮಗೆ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂದರೆ, ನೀವು ಪಾರ್ಲರ್ನಲ್ಲಿ ಏನು ಫ್ರೂಟ್ ಫೇಶಿಯಲ್ ಮಾಡಿಸ್ಕೊಂಡಿರ್ತೀರಲ್ಲ ಅದೇ ರೀತಿಯಾದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಮತ್ತು ನಿಮಗೆ ಇಮ್ಮಿಡಿಯೇಟಾಗಿ ನೋಡ್ಬೋದು ನೀವು ಆ ರಿಸಲ್ಟನ್ನು. ಮತ್ತು ನಿಮ್ಗೆ ಯಾವುದೇ ರೀತಿಯ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ರಿಸಲ್ಟು. ನಿಮ್ಗೆ ಏನು ಫ್ರೂಟ್ ಫೇಶಿಯಲ್ ಮಾಡ್ತಾರೆ ಪಾರ್ಲರ್ನಲ್ಲಿ ಅದೇ ರೀತಿಯಾದ ರಿಸಲ್ಟ್ ಕೊಡುತ್ತೆ. ಮತ್ತು ಸ್ಕಿನ್ ಕೂಡ ಯಾರಿಗೆಲ್ಲ ತುಂಬ ರಿಂಕಲ್ಸ್ ಬರ್ತಾ ಇದೆ, ಪಿಗ್ಮೆಂಟೇಷನ್ ಇದೆ, ಫೈನ್ ಲೈನ್ಸ್ ಇದೆ, ಅವರಿಗೂ ಎಲ್ಲ ಇದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಈ ರೆಮಿಡಿನ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ನೆಕ್ಸ್ಟ್ ಟೈಮಿಂದ ನೀವು ಬಾಳೆಹಣ್ಣು ಸಿಪ್ಪೆನ ಬಿಸಾಡೋದೇ ಇಲ್ಲ, ಅಷ್ಟು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಇಫ್ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಯಾವುದೇ ಸ್ಕ್ರಬ್ಬರ್ ಇಲ್ಲ, ಏನೂ ಇಲ್ಲ ಅಂತಂದರೆ ನೀವು ಬೇಕಿದ್ರೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ನೀವು ಅಪ್ಲೈ ಮಾಡ್ಕೋಬೋದು. ಸ್ವಲ್ಪ ಅಕ್ಕಿ ಹಿಟ್ಟನ್ನು ನೀವು ಬಾಳೆಹಣ್ಣು ಸಿಪ್ಪೆ ಮೇಲೆ ಸ್ವಲ್ಪ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಅದರಿಂದ ಕೂಡ ನೀವು ಸ್ಕ್ರಬ್ ಮಾಡಿಕೊಂಡ್ರೆ ನಿಮಗೆ ಸೇಮ್ ಅದೇ ರೀತಿಯಾದ ರಿಸಲ್ಟ್ ಕೂಡ ಸಿಗುತ್ತೆ. ಇದನ್ನು ಒಂದ್ಸಲ ಟ್ರೈ ಮಾಡಿ, ತುಂಬ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಅಕ್ಕಿ ಹಿಟ್ಟಿಲ್ಲ ಅಂದರೆ ನೀವು ರಾಗಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು, ಅದು ಕೂಡ ನಿಮಗೆ ತುಂಬ ಒಳ್ಳೆ ಸ್ಕ್ರಬ್ ಆಗಿ ವರ್ಕ್ ಆಗುತ್ತೆ. ಸ್ಕಿನ್ನನ್ನು ತುಂಬ ಲೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ತುಂಬ ಬ್ರೈಟಾಗಿ ಕಾಣುತ್ತೆ ಮುಖ. ಮತ್ತು ಫಸ್ಟ್ ಯೂಸಲ್ಲೇ ನೀವು ತುಂಬ ಗ್ಲೋ ಕೂಡ ನೋಡ್ಬೋದು. ಸೊ ಈ ರೀತಿ ನಾವು ಸಿಪ್ಪೆಗಳನ್ನ ತೊಗೊಂಡು ಈ ರೀತಿ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಮನೆಯಲ್ಲಿ ಯಾವುದೇ ರೀತಿಯಾದ ವಾಲ್ನಟ್ ಸ್ಕ್ರಬ್ ಇಲ್ಲ, ಅಪ್ರಿಕಾಟ್ ಸ್ಕ್ರಬ್ ಇಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ಅದು ಕೂಡ ನಿಮ್ಗೆ ಇದೇ ರೀತಿಯಾದ ರಿಸಲ್ಟನ್ನ ಕೊಡುತ್ತೆ. ಸೊ ಈ ರೀತಿ ನಾವು 1-15 ಸೆಕೆಂಡ್ಸ್ ತನಕ ನಾವು ಸ್ಕ್ರಬ್ ಮಾಡಿಕೊಂಡ್ರೆ ಸಾಕು, ತುಂಬ ಸ್ಕ್ರಬ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಅದು ನಮಗೆ ಡ್ರೈ ರೀತಿ ಆಗಬೇಕು, ಅಲ್ಲಿ ತನಕ ನಾವು ಸ್ಕ್ರಬ್ ಮಾಡ್ಕೋಬೇಕು. ನಂತರ ನಾವು ಪ್ಲೇನ್ ಹ್ಯಾಂಡಲ್ಲಿ ಇದು ಬಾಳೆಹಣ್ಣಲ್ಲಿ ಸ್ಕ್ರಬ್ ಮಾಡ್ಕೊಂಡಿದ್ದ ನಂತರ ನಾವು ಸಿಪ್ಪೆನೆಲ್ಲ ಬಿಟ್ಟು ನಾವು ಬರೀ ಕೈಯಲ್ಲಿ ಈ ರೀತಿ ಒಂದೊಂದ್ಸಲ ನಾವು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು, ಅದೆಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ. ಸೊ ಈ ರೀತಿ ಮತ್ತೆ ನಾವು 1 ಸೆಕೆಂಡ್ ಈ ರೀತಿ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಈವನ್ ಇದು ನಿಮಗೆ ಕಣ್ಣಿನ ಸುತ್ತ ಏನು ಡಾರ್ಕ್ ಸರ್ಕಲ್ಸ್ ಇದೆ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ನಾವು ಆದಷ್ಟು ಬಿಸಿ ನೀರಿನಲ್ಲಿ ನಾವು ಫೇಸ್ ವಾಶ್ ಮಾಡ್ಕೋಬೇಕು. ಯಾಕೆಂದರೆ ನಾವಿಲ್ಲಿ ಸ್ಕ್ರಬ್ಬರ್ನ ಯೂಸ್ ಮಾಡಿರೋದ್ರಿಂದ, ನಾವಿಲ್ಲಿ ವಾಲ್ನಟ್ ಅಥವಾ ಆಪ್ರಿಕಾಟ್ ಸ್ಕ್ರಬ್ನ ಯೂಸ್ ಮಾಡಿರೋದ್ರಿಂದ ಅದರಲ್ಲಿ ಜಾಸ್ತಿ ಸೋಪಿನ ಅಂಶ ಇರುತ್ತೆ. ಸೊ ಅದು ಕ್ಲಿಯರ್ ಆಗೋದಕ್ಕೆ ನಾವು ಸ್ವಲ್ಪ ಬಿಸಿನೀರಲ್ಲಿ ವಾಶ್ ಮಾಡ್ಕೋಬೇಕಾಗತ್ತೆ. ನೀವೇನಾದರೂ ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಂಡಿದ್ರೆ ನೀವು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೋಬೋದು. ನೋಡ್ಬೋದು ನೀವು ಫಸ್ಟ್ ಯೂಸಲ್ಲೇ ಎಷ್ಟು ರಿಸಲ್ಟ್ ಬಂದಿದೆ ಅಂತೇಳಿ. ಇದೊಂದು ರೀತಿ ನಿಮಗೆ ರಿಫ್ರೆಶ್ ಅಂತಲೂ ಅನಿಸುತ್ತೆ. ಮತ್ತು ಇದು ನೀವು ಬಾಳೆಹಣ್ಣು ಬಿಸಾಡೋ ಸಿಪ್ಪೆಯಿಂದ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ. ಮತ್ತು ಸ್ಕಿನ್ ಕೂಡ ಅಷ್ಟೇ ತುಂಬ ಗ್ಲೋ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ, ಇದರಿಂದ ನಿಮಗೆ ಡಾರ್ಕ್ ಸರ್ಕಲ್ಸ್ ಕೂಡ ಕಮ್ಮಿ ಆಗುತ್ತೆ, ಹಾಗೆ ಫೈನ್ ಲೈನ್ಸ್ ಕೂಡ ಕಮ್ಮಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.